ಅಬ್ಕಾರಿ ಇಲಾಖೆಯವರು ಮಾಜಿ ಸೈನಿಕರನ್ನ ಮನೆಗೆ ಹೋಗ್ಬಿಟ್ಟು ಒಂದು 50-60 ಬಾಟಲ್ ಕಳ್ಳಿದೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರ, ಸೀಸ್ ಮಾಡಿದ್ರ, ಏನ್ ಕತೆ ಅದು? ಅದಕ್ಕೆ ಹೇಳಬೇಕಾದ್ರೆ ಒಂದು ಗೇಟಲ್ಲಿ 6 ಬಾಟಲ್ ಲಿಕ್ಕರ್ ಸಮೇತ ಒಂದು ಸುಬೇದಾರನ ಹಿಡಿದರು. ಸುಬೇದಾರ್ JCO is entitled to buy 6 bottles from the CSD canteen. ಆದರೂ ಅವರನ್ನ ಹಿಡಿದು ಅಲ್ಲಿ ಕಾರನ್ನು ಹಿಡಿದು ಅವ್ರ ಫ್ಯಾಮಿಲಿಯನ್ನ ಅರೆಸ್ಟ್ ಮಾಡಿ ಕೂರಿಸ್ಬಿಟ್ರು. ಅಬ್ಕಾರಿ ಇದು ಯಾವಾಗ ಅಬ್ಕಾರಿ ಅದೇ ಒಂದ್ ದಿವಸ ಮೊದಲು. ಓಕೆ ಫೈನ್. ನಾವು ಬಂದು ಅಲ್ಲಿ ಮಡಿಕೇರಿ ಒಂದ್ ದಿವಸ ಮೊದಲು ಅದನ್ನ ಯಾರು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಸಹಾಯದಿಂದ ಅದನ್ನ ಸತ್ಯ ಸಂಗತಿ ಬಿಡಿಸಿದ್ವಿ. ಅವ್ನ್ ರೈಟ್ ಅದು. ಅಲ್ಲ, ಏನ್ ಅವ್ರು ಏನ್ ಕೇಳ್ತಾರೆ? ನಿಮ್ ಕ್ಯಾಂಟೀನ್ ತಗೊಂಡ್ಬಂದ ಬಿಲ್ ಕೇಳ್ತಾರ, ಕ್ಯಾಂಟೀನ್ ಕಾರ್ಡ್ ಕೇಳ್ತಾರ? ಹೌದು. ಅಬಕಾರಿ ನಿಯಮ ಪ್ರಕಾರ 6 ಬಾಟಲ್ ತಗೊಂಡು ಹೋಗಿಲ್ವಾ? ಇಲ್ಲ, ಅಲ್ಲಿ ಏನಂದ್ರೆ ಅವರ ಒಂದು ಆರ್ಡರ್ ಪ್ರಕಾರ ಯು ಕ್ಯಾನ್ ಕ್ಯಾರಿ 2 ಲೀಟರ್ಸ್ ಆಫ್ ಲಿಕ್ಕರ್. ಈಗ ನಾನು 10 ಬಾಟಲ್ ತಗೊಂಡಿದ್ದೀನಿ ಕ್ಯಾಂಟೀನ್ ಇಂದ. 10 ಬಾಟಲ್ ಇದೆ. ಕ್ಯಾನ್ ಓನ್ಲಿ ಕ್ಯಾರಿ 2 ಲೀಟರ್ಸ್. ಅಂದ್ರೆ ನಾನು 5 ಸತಿ ಹೋಗ್ಬೇಕು ಕ್ಯಾಂಟೀನ್ಗೆ ತಿಂಗಳಿಗೆ. ಅದನ್ನೇ ಮಾಡಿದವರು. ಅವಾಗ ಅದನ್ನೇ ಮಾಡಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ DC ಆಫೀಸಿಗೆ ಬಂದು ಮೆಮೊ ಕೊಟ್ಟು, SP ಗೆ ಮೆಮೊ ಕೊಟ್ಟು, ಎಕ್ಸೈಸ್ DC ಗೆ ಮೆಮೊ ಕೊಟ್ಟೆ. ಓಕೆ, ಮನವಿ ಪತ್ರ ಕೊಟ್ಟೆ. ಅಲ್ಲಿಂದ ಅದು ಸ್ಟಾಪ್ ಆಯ್ತು. ಅಲ್ಲ, ಇದು ಕೇಳೋದು ಹೌ ಸಮಥಿಂಗ್ ಕ್ಯಾನ್ ಬಿ ಸೋ ಸ್ಟೂಪಿಡ್ ಅಂತ. ಈ ಲಾ ಎನ್ಫೋರ್ಸ್ ಇಂದ ಯಾರಿಗೆ ಹೆಲ್ಪ್ ಆಗುತ್ತೆ? ಇದನ್ನ ಜಸ್ಟ್ ಯೂಸಿಂಗ್ ಲಾ ಟು ಹರಾಸ್. ನಾನು ಅದನ್ನು ಕೇಳಿದ್ದು, ನೋಡಿ ನಿಮಗೆ ಡೈಲಿ 2 ಲೀಟರ್ ತಗೊಂಡು ಹೋಗ್ಬೋದು, ನನಗೆ ಮಂತ್ಗೆ 4 ಬಾಟಲ್ ಸಿಗೋದು. ಅದಕ್ಕೆ ನನಗೆ ಅಲ್ಲಿಂದ 2 ಸತಿ ಬರಕ್ಕಾಗಲ್ಲ. ಅದಾದ್ಮೇಲೆ ಈಗ ಇದು ಕೆಲವು ವಿಚಾರ ಜಿಲ್ಲೆಯಲ್ಲಿ ಗೊತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಕೊಡಗಲ್ಲಿ ಚಪ್ಪರ ಇರ್ಬೋದು, ಮದ್ವೆ ಇರ್ಬೋದು, ಮಗು ಇರ್ಬೋದು, ಎಲ್ಲದರಲ್ಲೂ ಕೂಡ ಐ ಡೋಂಟ್ ಅಡ್ವೊಕೇಟ್ ಡ್ರಿಂಕಿಂಗ್ ಆಲ್ಕೋಹಾಲ್. ಆಲ್ಕೋಹಾಲ್ ಕಾಸಸ್ 21 ಟೈಪ್ಸ್ ಆಫ್ ಕ್ಯಾನ್ಸರ್. ಅದು ಬೇರೆ ವಿಚಾರ. ಬಟ್ ಪಾರ್ಟ್ ಆಫ್ ಅವರ್ ಕಸ್ಟಮ್ ನಾವು ಇಡ್ತೀವಿ. ಈಗ ಒಂದು ಸೈನಿಕರು ಅವ್ರ ಮಗಳ ಮದ್ವೆ ಅಥವಾ ರಿಲೇಟಿವ್ ಮದ್ವೆಗೆ ಮನೆಯಲ್ಲಿ ಆಲ್ಕೋಹಾಲ್ ಇಟ್ಕೊಳಂಗಿಲ್ವಾ? ಅವರ ಲಾ ಪ್ರಕಾರ 2 ಲೀಟರ್ ಇಡಬೇಕು. ಆದರೆ ಈಗ ಯು ಹ್ಯಾಡ್ 3 ಡಾಟರ್ಸ್ ಅಲ್ವಾ? 2 ಡಾಟರ್ಸ್. ಈಗ ನೀವು ಅವ್ರ ಮದ್ವೆಗೆಲ್ಲ ನಿಮ್ದು ಆರ್ಮಿ ಫ್ರೆಂಡ್ಸ್, ಅಲ್ಲಿ ನೇವಿ ಫ್ರೆಂಡ್ಸ್ ಇಂದೆಲ್ಲ ಲಿಕ್ಕರ್ ಕಲೆಕ್ಟ್ ಮಾಡಿರ್ಬೋದು. ನಾವು ಎಲ್ಲರೂ ಮಾಡ್ತಾರೆ. ನಾನು ನನ್ನ ಮದ್ವೆ ತುಂಬಾ ಮಾಡಿದ್ದೆ. ನಾವು ಏನು ಮಾಡ್ತೀವಿ, ನಾನು ಇನ್ನೊಂದು ಆರ್ಗ್ಯುಮೆಂಟ್ ಹೇಳಿದೆ. ನನ್ನ ಅಣ್ಣ ಒಬ್ಬ ಮೇಜರ್, ಒಬ್ಬ ಸುಬ್ದಾರ್ ಮೇಜರ್, ನಾನು ಒಬ್ಬ. ನಮಗೆ ಪರ್ ಮಂತ್ 20 ಬಾಟಲ್ ಸಿಗುತ್ತೆ. ನಾನು ಅಣ್ಣಂದ್ರಿಗೆ ಹೇಳ್ತೀನಿ, ನನ್ನ ಮಕ್ಕಳ ಮದುವೆ ಇದೆಯಪ್ಪ, ಒಂದು 100 ಈಗ ಏನಿಲ್ಲ ಒಂದು 105 ಬಾಟಲ್ ಬೇಕು ಕೊಡ್ತಾರೆ. ನೀವೇ ಮಾಡ್ಬೋದಲ್ಲ ಕಲೆಕ್ಷನ್? 1 ವರ್ಷ ಮಾಡಿದ್ರೆ ಅಲ್ಲ, ನಾನೇ ಒಬ್ಬನೇ ಮಾಡ್ಬೋದು. ಆನ್ ದ ಸ್ಪಾಟ್ ನನಗೆ 20 ಬಾಟಲ್ ಸಿಗುತ್ತೆ. 3 ತಿಂಗಳಲ್ಲಿ 60 ಬಾಟಲ್ ಸಿಗುತ್ತೆ, ಸಾಕು ನನಗೆ. ಸೊ ಆ ತರ ಇಫ್ ಯು ಸ್ಟೋರ್ ದಟ್ ಇನ್ ಯುವರ್ ಹೌಸ್, ಇಸ್ ಇಟ್ ಅಫೆನ್ಸ್? ಕೇಸ್ ಆಗುತ್ತೆ. ಅಬ್ಕಾರಿ ಆಕ್ಟ್ ನೋಡಿ ಓದಿದ್ರಿ ನೀವು? ಖಂಡಿತ ಓದಿದ್ರಿ. ಓಕೆ, ಅದನ್ನು ಅವರಿಗೆ ಆವಾಗಲೇ ತೋರಿಸಿದೆ. ಹೌ ಟು ನ್ಯಾವಿಗೇಟ್ ಇಟ್. ಇಟ್ಸ್ ಇಶ್ಯೂ ಅಲ್ವಾ? ಇಲ್ಲ, ಬೇರೆ ಎಲ್ಲೂ ಮಾಡಿಲ್ಲ, ಇಲ್ಲಿ ಮಾತ್ರ ಕೊಡಗಿನಲ್ಲಿ ಇಶ್ಯೂ. ಯಾಕೆಂದ್ರೆ ನಮ್ ಕಲ್ಚರ್ ಈ ತರ ಇದೆ. ನಾವು ವಿ ನೀಡ್ ಟು ಸ್ಟೋರ್ ಲಿಕ್ಕರ್ ಆಲ್ ಅವರ್ ಫಂಕ್ಷನ್, ವೆಡ್ಡಿಂಗ್ಸ್, ದೇರ್ ಇಸ್ ನಾವು ಅದರ ಕಲ್ಚರಲ್ ಮಾಡ್ತೀವಿ. ಹಾಗಾಗಿ ನಾವು ಸೇವ್ ಮಾಡ್ತೀವಿ. ಮಾಡಲೇಬೇಕು. ಎಲ್ಲರೂ ಮಾಡ್ತಾರೆ. ನಿಮ್ಮನ್ನು ಬಂದು ನಿಮ್ಮ ತಂಗಿ ಮಗಳ ಮದುವೆ ನೀವು ಬಂದು ಕೇಳ್ತಾರೆ, ಅಣ್ಣ ಕೊಡು ಅಂತ, ಕೊಡ್ತಿರೋ ಇಲ್ವಾ? ಆಬ್ವಿಯಸ್ಲಿ ಕೊಡ್ತೀನಿ. ರಿಲೇಟಿವ್ಸ್ ಎಲ್ಲ ತಿಥಿ ಗಿತಿ ಎನಿಥಿಂಗ್ ಹೇಳ್ತೀನಿ. ನಾನು ಅದನ್ನೇ ಪ್ರೆಸ್ ಮೀಟ್ ಮಾಡಿಸಿದ್ದು, ಅದು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿಸಿದೆ. ಓಕೆ, ಯಾರೆಲ್ಲ ಕೂತಿದ್ರಿ? ಎಲ್ಲ ಯೂನಿಯನ್, ನಮ್ಮ ಅಸೋಸಿಯೇಷನ್, ಎಕ್ಸ್-ಸರ್ವಿಸ್ಮೆನ್ ಅಸೋಸಿಯೇಷನ್, ಆಲ್ ಕೊಡಗು ಅಸೋಸಿಯೇಷನ್, ಆಲ್ ಸ್ಮಾಲ್ ಎಲ್ಲರೂ ಸೇರಿಸಿ ಒಂದು ಪ್ರೆಸ್ ಮೀಟ್ ಮಾಡಿಸಿದ್ವಿ, ಓಪನ್ ಆಗಿ. ಆ ನಂತರ ಅಬಕಾರಿ ಅವ್ರ ರೆಸ್ಪಾನ್ಸ್ ಏನಾಯ್ತು? ಈಗ ತೊಂದರೆ ಮಾಡ್ತಾ ಇಲ್ಲ. ಮಾಜಿ ಸೈನಿಕರು ಅವ್ರ ಬಾಟ್ಲ್ಗಳನ್ನ ಮನೆಗೆ ಸೇಫ್ ತಗೊಂಡೋಗ್ಬೋದು, ಆಮೇಲೆ ಮನೆಯಲ್ಲಿ ಫಂಕ್ಷನ್ ಗಳಿಗೆ ಇಟ್ಕೋಬಹುದು. ಯೂಸೇ ಮಾಡಬಾರ್ದು ಅಂತ ಬಂದ್ಬಿಟ್ರು ಅವರು. ಏನು ಮದುವೆಗಳಿಗೆ ಡಿಫೆನ್ಸ್ ಲಿಕ್ಕರ್ ಯೂಸ್ ಮಾಡಬಾರ್ದು ಅಂತ. ಈಗ ನನ್ನ ಫ್ಯಾಮಿಲಿಯಲ್ಲಿ ನಾನು ತಗೋತೀನಿ, ನಾನು ನನ್ನ ಮದುವೆಯಲ್ಲಿ ಯೂಸ್ ಮಾಡಬಾರ್ದು. ನಾನು ಹೇಳಿದೆ ಅದಕ್ಕೆ, ಹೌದು ಯೂಸ್ ಮಾಡಬಾರ್ದು ಅಂತ ಹೇಳ್ತೀರಿ ಅಲ್ವಾ? ನನ್ನ ಅಣ್ಣನ ಮಗಳ ಮದುವೆ ಅಥವಾ ನನ್ನ ಮಗಳ ಮದುವೆ ಅಣ್ಣ ಕೊಡ್ತಾನೆ, ನಾನು ಯೂಸ್ ಮಾಡ್ತೀನಿ. ಒಂದು, ನಿಮ್ಮ ಪ್ರಾಬ್ಲಮ್ ಏನು? ಎಕ್ಸೈಸ್ ಪ್ರಾಬ್ಲಮ್ ಏನು? ಒಂದು ನಕಲಿ ಮದ್ಯ ಅದು ನಡೀತಾ ಇಲ್ಲ, ಆಯ್ತಾ? ಒಂದು ಅಕ್ರಮ ಮದ್ಯ, ಒಂದು ಬೇರೆ ಜಿಲ್ಲೆ ಸ್ಟೇಟ್ ಇಂದ ಬರುವ ಮದ್ಯ, ಗೋವಾದಿಂದ ಅಲ್ಲಿಂದ ಬರುವ. ನಾನು ಹೇಳಿದ ಗೇಟಲ್ಲಿ ಫಾರೆಸ್ಟ್, ಅಬಕಾರಿ, ಪೊಲೀಸ್ ಎಲ್ಲ ಗೇಟಲ್ಲಿ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ತಡಿಬೇಕಲ್ವಾ? ನೀವು ತಡೀರಿ, ನಮ್ಮನ್ನ ಯಾಕೆ ಹಿಡಿತೀರಿ? ನೆಲಮಂಗಲದಲ್ಲಿ ನಕಲಿ ಮದ್ಯ ಮಾಡಿ ಇಲ್ಲಿ ಕೊಡಗಿಗೆ ತಂದು ಮಾರಿದರೆ ನನ್ನದೇನು ತಪ್ಪು? ನಮ್ಮ ಡಿಫೆನ್ಸ್ ಮದ್ಯ ಅಂತ ಮಾಡ್ತಾರೆ ಅವರು, ಸೀಲಾಟಿ. ಓಕೆ, ನಕಲಿ ಮದ್ಯ ಹೇಗೆ ಮಾಡೋದು? ಡಿಫೆನ್ಸ್ ಮದ್ಯ ಅಂತ ಮಾಡ್ಬಿಡ್ತಾರೆ.
ಓ ಇಸ್ ಇಟ್ ಅವರು ಕೂಡ ಮೊನ್ನೆ ಪೇಪರ್ ಬಂದಿತ್ತಲ್ಲ. ಡಿಫೆನ್ಸ್ ಅನ್ನ ಯೂಸ್ ಮಾಡ್ಕೋತಾರೆ. ಅಲ್ಲ ಅಂದ್ರೆ ಚೀಪ್ ಚೀಪ್. ನಾನು ಚೀಪ್ ಕೊಟ್ರೆ ಯಾರು ತಗೊಳ್ಳಲ್ಲ. ಓಕೆ, ಡಿಫೆನ್ಸ್ ಮಧ್ಯದಿಂದ ಕೊಟ್ರೆ ಚೀಪ್ ಅವ್ರಿಗೆ ಅವ್ರಿಗೆ ಕ್ವಾಲಿಟಿ ಚೆನ್ನಾಗಿ ಜನ ಮುಗ್ದವ್ರು ತಗೊಂಡ್ಬಿಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಕಮ್ಮಿ ರೇಟ್ಗೆ ಸಿಕ್ಕಿರುತ್ತೆ. ನಾನೀಗ 1000 ರೂಪಾಯಿ ಹೇಳಿದ್ರು ಹೋಗುತ್ತೆ. ಈಗ 1800 ರೂಪಾಯಿ ಬಾಟ್ಲ್ ಇದೆ. ಓಕೆ. ನಕಲಿ ಮದ್ಯವನ್ನು 1000 ಕೊಟ್ಟರೆ ತಗೊಳ್ತಾರೆ. ಯಾಕಂದ್ರೆ ಡಿಫೆನ್ಸ್ಗೆ 350-400 ಸಿಕ್ಕಿರುತ್ತೆ ಅವನಿಗೆ. ಸೊ ಫಾರ್ ಎಕ್ಸಾಂಪಲ್ ಅದು ಅಕ್ಸೆಪ್ಟೆನ್ಸ್ ಅಂದ್ರೆ ಸೇಲೆಬಲ್. ಓಕೆ, ಅಕ್ಸೆಪ್ಟೆನ್ಸ್ ಆಗಾಗ ಅದಕ್ಕಾಗಿ ಅವ್ರು ಮಾಡ್ತಾರೆ. ಈ ವಿಚಾರ ಯಾಕೆ ತಗೊಬಂದ ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು. ಒಮ್ಮೆ ನಾನು ಕೂಡ ನಿಮ್ ಜೊತೆ ಬಂದಿದ್ದೆ. ಹೌದು. ಯಾವುದೋ ಒಂದು ಟೈಮಲ್ಲಿ 2 ಬಾಟಲ್ ಎಲೆಕ್ಷನ್ ನೀತಿ ಸಂಹಿತೆ ಯು ಕಾಂಟ್ ಕ್ಯಾರಿ ಮೋರ್ ಲಿಕ್ಕರ್ ಅಂತ ಹೇಳಿ ಆಮೇಲೆ ಮಾತುಕತೆ ಮಾಡಿ ಆಮೇಲೆ ಆ ಇಶ್ಯೂ ಇಲ್ಲ.